ಹಾಯ್ ನಮಸ್ಕಾರ. ನಾನು ನಿಮ್ಮ ಶಂಕರು. ಪ್ರಿಯ ವೀಕ್ಷಕರೇ, ನುಗ್ಗೆ ಮರನ ಮುರಿದು ಬೆಳೆಸು, ಮಕ್ಕಳನ್ನ ಒಡೆದು ಬೆಳೆಸು ಅಂತಾರೆ. ನುಗ್ಗೆ ಮರನ ಮುರಿದು ಬೆಳೆಸೋದೇನೋ ಸರಿ, ಯಾಕೆಂದರೆ ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿ ಬಿಡಲಿ, ಸಾಂಬಾರು ಚೆನ್ನಾಗಿರುತ್ತೆ ಅಂತ ಓಕೆ ಒಪ್ಕೊಳ್ತೀನಿ. ಆದರೆ ಮಕ್ಕಳನ್ನ ಒಡೆದು ಬೆಳೆಸೋದು ತಪ್ಪು. ಮಕ್ಕಳು ಯಾವತ್ತೂ ಆರಾಮಾಗೆ ತುಂಬ ಹ್ಯಾಪಿಯಾಗೆ ಇಂಡಿಪೆಂಡೆಂಟಾಗೆ ಅವರು ಬೆಳಿಬೇಕು. ಅವರು ಪ್ರೀತಿಯಿಂದ ಬೆಳೆಸಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಯಾಕೆಂದರೆ ಇವಾಗಲೇ ನಾವು ಅವ್ರಿಗೆ ಕಾಂಪೌಂಡ್ ಹಾಕಿದ್ರೆ ಅವರು ಲೈಫಲ್ಲಿ ಅವರು ಕಾಂಪೌಂಡ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವರು ಇನ್ವಾಲ್ವ್‌ಮೆಂಟೂ ಆಗಲ್ಲ. ಹಂಗಾಗಿ ಮಕ್ಕಳನ್ನ ಫ್ರೀಡಮ್ಮಾಗೆ ಅವ್ರನ್ನ ಹ್ಯಾಪಿಯಾಗೆ ಅವರು ಹೋಗೋ ದಾರಿಲಿ ಅವ್ರನ್ನ ಬಿಡೋದೇ ಸರಿ. ಅವರು ಚೆನ್ನಾಗಿ ಓದ್ಕೊಳ್ತಾರೆ, ಫ್ರೀಯಾಗಿ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಸಮಸ್ಯೆಗಳಿಗವ್ರಿಗೂ ಭಾಗಿಯಾಗ್ತಾರೆ, ಅನುಭವಸ್ಥರಾಗ್ತಾರೆ. ನಾವು ಈಗಲೇ ಅವ್ರನ್ನ ಟೈಟ್ ಮಾಡಿದ್ರೆ ಅವರು ಮುಂದೆ ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ, ತುಂಬ ನೋವುಗಳನ್ನ ಎದುರಿಸ್ಬೇಕಾಗುತ್ತೆ, ತುಂಬ ಟಾರ್ಚರ್‌ನ ಅನುಭವಿಸ್ಬೇಕಾಗುತ್ತೆ. ಹೋಗೋ ಒಂದೊಂದು ಆ, ದಾರಿಯಲ್ಲೂ ಕೂಡ ಅವರು ಎಲ್ಲ ಕಷ್ಟಗಳನ್ನೂ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ಸ್ವತಂತ್ರವಾಗಿ ಅವರು ಓದೋಕ್ಕೆ ಆಗಲಿ, ಅವ್ರನ್ನ ಚೆನ್ನಾಗಿ ಬರೆಯೋಕ್ಕೆ ಆಗಲಿ, ಸಮಾಜವನ್ನು ನೋಡೋಕ್ಕೆ ಅವ್ರನ್ನ ಅವಕಾಶ ಕೊಡಬೇಕು. ಈ ನುಗ್ಗೆಕಾಯಿ ಸಾಂಬಾರು ಎಷ್ಟು ಟೇಸ್ಟಾಗಿರ್ತದೋ, ನುಗ್ಗೆಕಾಯಿನ ಮುರಿಯೋಕ್ಕೆ ತುಂಬ ಈಸಿ. ಆದರೆ ಅದರಲ್ಲಿ ಬೆಳೆಯೋ ಕಾಯಲ್ಲಿ ಎಷ್ಟು ಟೇಸ್ಟ್ ಇರ್ತದೆ, ಹಾಗೆ ನಮ್ಮ ಮಕ್ಕಳಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಒಂದು ವಿಧವಾದ ಅವರಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನ ಇರುತ್ತೆ. ಅದನ್ನು ನಾವು ಗುರುತಿಸಿ ಅವ್ರಿಗೆ ಒಂದೊಂದು ಇದನ್ನು ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ತಂದೆ ತಾಯಿಗಳ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ನಮ್ಮ ಆಗಿನ ಕಾಲದಲ್ಲಿ ನೋಡಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ನೋಡಿ ದೇಶಕ್ಕೋಸ್ಕರ ಸ್ವಾರ್ಥ ಇಲ್ದೇ ನಿಸ್ವಾರ್ಥದಿಂದ ಅವರು ಹೋರಾಡಿ ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಕೂಡ ನಮ್ಮ ಥರ ಮಕ್ಕಳುಗಳನ್ನ ಹೊಡೆದು ಮನೇಲಿಟ್ಕೋಬೇಕು ಅಂದಿದ್ರೆ ಅವರು ದೇಶವನ್ನು ಕಟ್ಟೋಕ್ಕಾಗ್ತಾಯಿತ್ತಾ? ನಾವು ನೀವು ಚೆನ್ನಾಗಿ ಈ ದೇಶದೊಳಗಡೆ ಸ್ವತಂತ್ರವಾಗಿ ಬದುಕೋಕ್ಕಾಗ್ತಾಯಿತ್ತಾ? ಹಾಗೆ ಕೂಡ ನಮ್ಮ ಮಕ್ಕಳಿಗೆ ಈ ದೇಶಾಭಿಮಾನ ಮತ್ತು ಹೊರಗಡೆ ನಡೆಯುವಂಥ ಪ್ರಪಂಚದಲ್ಲಿ ನಡೆಯುವಂಥ ಒಂದು ಒಳ್ಳೆಯದು ಕೆಟ್ಟದ್ದು ಅವ್ರನ್ನ ಚೆನ್ನಾಗಿ ಹೇಳ್ಕೊಟ್ಟು ಅವ್ರನ್ನ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಸ್ವತಂತ್ರವಾಗಿ ಬೆಳೆಸಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.